2638 ಕೋಟಿ ರೂಪಾಯಿಂದ ಫಸ್ಟ್ ಸ್ಟೇಜು. ಈಗಾಗಲೇ ಕೆಲಸ ಎಲ್ಲ ಪ್ರಾರಂಭ ಆಗಿದೆ. ಇದು ವರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಆಲ್ಮಟ್ಟಿ ಜಲಾಶಯದ ಹಿನ್ನೀರು ಬ್ಯಾಕ್ ವಾಟರ್ 3.24 TMC 2638 ಕೋಟಿ ರೂಪಾಯಿ. ಸೊ ಈಗಾಗಲೇ ಕೆಲಸ ಕೂಡ ನಡೀತಾ ಇದೆ. ಸೊ 6,000 ಕೋಟಿ ರೂಪಾಯಿಗೆ 6,000 ಹೆಕ್ಟೇರ್ಗೆ ಕೆಲಸ ನಡೀತಾ ಇದೆ. ಇಲ್ಲಿ ಫೇಸ್ 2 ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ಅದು ದಿ ಪ್ರಾಜೆಕ್ಟ್ ವಿಚ್ ಇಸ್ ಬೆನಿಫಿಟಿಂಗ್ ಅಬೌಟ್ 10,000 ಹೆಕ್ಟೇರ್ಸ್ಗೆ ಇವ್ರ ಕಾನ್ಸ್ಟಿಟ್ಯೂನ್ಸಿಲಿ ಕೇಳ್ತಾ ಇದ್ದಾರೆ. ಇದು ಪಕ್ಕದ ಕಾನ್ಸ್ಟಿಟ್ಯೂನ್ಸಿದು. ಇದಕ್ಕೆ 2.5 TMC ನೀರು ಬೇಕು. ಇದಕ್ಕೆ ಅಪ್ರೂವಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದೇನಾಗಿದೆ ಅಂತಂದರೆ ಈ ವಾಟರ್ ಅವೈಲಬಿಲಿಟಿ ಭಾಳ ಮುಖ್ಯ. ನೀರು ಇದೆಯಾ ಇಲ್ಲ ಅನ್ನೋದು, ಅದ್ರ ಬಗ್ಗೆ ನಾವು ಸೋರ್ಸ್ ಮಾಡ್ತಾ ಇದ್ದೀವಿ. ನೀರಿಲ್ಲದೆ ಹೆಂಗೆ ಕೆಲಸ ತಗೊಳ್ಳೋದು? ಈಗ ನಮಗೆ ತಮಗೂ ಎಲ್ಲ ಗೊತ್ತಿದೆ, ಈಗ ನಮಗೆ ನೋಟಿಫಿಕೇಶನ್ ಆಗಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ರೈಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಅದಕ್ಕೆಲ್ಲ ನಾವೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದೀವಿ. ಇವರಿಗೆ ಈ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಮ್ಗೆ ಆಸಕ್ತಿ ಇದೆ. ಇದು 21,730 ಹೆಕ್ಟೇರ್ಗೆ ಇದು ಅನುಕೂಲ ಆಗ್ತದೆ. ಇವರು ಒಳ್ಳೆ ಯೋಜನೆ ಕೇಳ್ತಾ ಇದ್ದಾರೆ. ಪಕ್ಕದಲ್ಲೇ ಇದೆ, 40 ಕಿಲೋಮೀಟ್ರ್ ಅಪ್ಸ್ಟ್ರೀಮಲ್ಲಿ ಇದೆ ಇದು ಆಲ್ಮಟ್ಟಿ ಡ್ಯಾಮು ಇಂದ. ಸೊ ಇದನ್ನು ನೀರಿಂದು ಪರಿಶೀಲನೆ ಆದಮೇಲೆ ನಾವು ಕೆಲಸ ತೆಗೆದುಕೊಳ್ತೇವೆ. ಆಮೇಲೆ ಅವ್ರಿಗೂ ಗೊತ್ತಿದೆ ಇವ್ರದ್ದೆಲ್ಲ ಹೋರಾಟದಿಂದ ಇವತ್ತು ನಾವು ಲ್ಯಾಂಡ್ ಅಕ್ವಿಷನ್ಸ್ಗೆ ಈ ಥರ್ಡ್ ಸ್ಟೇಜ್ ವಿಚಾರಕ್ಕೆ ಈಗಾಗಲೇ ಒಂದು ದೊಡ್ಡ ಡಿಸಿಷನ್ ತೊಗೊಬಿಟ್ಟಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಮೇಲೂ ಕೂಡ ಇದು ನೋಟಿಫಿಕೇಶನ್ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಆದ ತಕ್ಷಣ ಖಂಡಿತ ಇವ್ರ ಕ್ಷೇತ್ರದಲ್ಲಿ ಆಗಲೇ ಬೇಕಾದಷ್ಟು ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀವಿ. ಇದನ್ನು ಕೂಡ ಮುಂದಕ್ಕೆ ನೀರು ಬಂದ ತಕ್ಷಣ, ನೀರು ಅವೈಲಬಿಲಿಟಿ ಆದ ತಕ್ಷಣ ತೆಗೆದುಕೊಳ್ತೀವಿ. ಅಧ್ಯಕ್ಷೆ, ಬೆಂಗಳೂರು ನಗರದಲ್ಲಿ ಈ ಬೊಮ್ಮನಹಳ್ಳಿ ಕ್ಷೇತ್ರ, ಈ ಬೆಂಗಳೂರು ಸೌತು, ಯಶವಂತಪುರ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ. ನಾವು ಅವ್ರಿಗೆ ಕೊಟ್ಟಿದ್ದೀವಿ, ವೈಟ್ ಟಾಪಿಂಗ್ ಕೊಟ್ಟಿದ್ದೀವಿ. ನಾನೇ ಈ ಸ್ಪಾಟ್ಗೆ ಹೋಗಿದ್ದೆ, ಕೆಲಸ ಅವ್ರು ನೋಡೋಕೆ ಹೋಗಿದ್ದೆ, ನೋಡಿದ್ದೀನಿ. ಅಲ್ಲಿ ಓಷನ್ ಕನ್ಸ್ಟ್ರಕ್ಷನ್ ಅಂತ ನಮ್ಮ ಹುಡುಗಂಗೆ ಒಬ್ಬಂಗೆ ಕೊಟ್ಟಿದ್ದೀವಿ. ನಿಜ ಸ್ವಲ್ಪ ಒಂದು 3-4 ಕಡೆ ಸ್ವಲ್ಪ ಜಾಸ್ತಿ ತೊಗೊಬಿಟ್ಟಿದ್ದಾನೆ. ಐ ಥಿಂಕ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾರ ಅಂತ ಕಾಣ್ತದೆ. ನಾನು ಕರೆದು ಸೆಟ್ರ್ ಮಾಡ್ತೀನಿ. ಈ ಹಾಲಿಡೇ ವಿಲೇಜ್ ರಸ್ತೆ ವೇಗ 7.5 ಮೀಟ್ರಷ್ಟು ಇದ್ದು, ಇದು ಸದೃ ರಸ್ತೆ ಕಾಮಗಾರಿಗಾಲೇ ಸಮಯದಲ್ಲಿ ಏನಾಗಿದೆ, ಕೆಲವು ಯುಟಿಲಿಟಿ ಪ್ರಾಬ್ಲಮ್ ಇದೆ ಅಧ್ಯಕ್ಷೆ. ಈ ಯುಟಿಲಿಟಿ ಶಿಫ್ಟಿಂಗು, ಈ BWSS ಇದು ಪವರ್ ಲೈನು ಇವೆಲ್ಲ ಕೂಡ ಶಿಫ್ಟ್ ಮಾಡಬೇಕಾದಂಥ ಒಂದು ಕೆಲಸ ಇದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ನಾನು ಖಂಡಿತ ಕಾಂಟ್ರಾಕ್ಟ್ರನ್ನ ಕರೆಸಿಸ್ಬಿಟ್ಟು, ಏಕೆ ನಾವು ಕೊಟ್ಟಾದ್ಮೇಲೆ ತಿರ್ಗಾ ಬ್ಲ್ಯಾಕ್ ಲಿಸ್ಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಬಟ್ ನಮ್ಮ ಕೆಲಸ ಮುಗಿಬೇಕು. ಅವರ ಕಳಕಳಿ ಅರ್ಥ ಇದೆ. ನಮ್ಮ ಸೋಮಶೇಖರ್ ಕ್ಷೇತ್ರಕ್ಕೆ ಇಡೀ ಬೆಂಗಳೂರಲ್ಲೇ ಭಾಳ ವಿಶೇಷವಾಗಿ ನಾನು ಕಾಳಜಿಯನ್ನು ಖಂಡಿತ ಅವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಮುಂದಕ್ಕೆ ಮಾಡಿಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.